ಮಹಿಳಾ ಮೀಸಲಾತಿ ಬಗ್ಗೆ ಪ್ರಚಾರಕ್ಕೋಸ್ಕರ ಅದು ಬಿಲ್ಲು ಪಾರ್ಲಿಮೆಂಟಲ್ಲಿ ತಂದಂಥ ಬಿಜೆಪಿ ಒಂದು ಹಿಡನ್ ಅಜೆಂಡಾ ಇರಬಹುದು. ಈಗಾಗಲೇ ಅದ್ರ ಬಗ್ಗೆ 33% ಮಾಡಲಿಕ್ಕೆ ಹಿಂದೇನೆ ಅವಕಾಶ ಕೊಟ್ಟಿದೆ ಸದನ ಪಾರ್ಲಿಮೆಂಟು. ಸೊ ಈಗ ತರದ ಅವಶ್ಯಕತೆ ಇಲ್ಲ, ತಂದದ್ದು ಡಿಲಿಮಿಟೇಷನ್. ಸೊ ಸೋಲಾಗಿರೋದು ಡಿಲಿಮಿಟೇಷನ್. 33 ಮಾಡೋಂಗಿದ್ರೆ ಇವತ್ತೇ ಮಾಡೋದು. ಮೊನ್ನೆ ಸದನ ಹೇಳಿದ್ರಲ್ಲ, TMC ಒಬ್ಬ ಸಂಸದರು ಮಾತಾಡ್ತಿದ್ರು, ಇವತ್ತೇ ಮಾಡಿ, ಯಾರು ಮಾಡಿದ್ರೆ ನಿಮಗೆ 33, ನಾವು ಆಲ್ರೆಡಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ. ಅವ್ರು 33% ಅಲ್ಲ 800 ಚಿಲ್ಲರೆ ಮಾಡಿ ಅದಕ್ಕೆ ಕೊಡ್ಲಿಕ್ಕೆ ಅವರು ಒಂದು ಷಡ್ಯಂತ್ರ ಇದೆ. ಹೀಗಾಗಿ ಅದನ್ನು ನಾವು ವಿರೋಧ ಮಾಡಿದ್ದೀವಿ. ಮತ್ತು ಇಂಥ ಚುನಾವಣಾದಲ್ಲಿ ಜಿದ್ದಾಜಿದ್ದಿ ಚುನಾವಣೆ ಇದೆ, ತಮಿಳುನಾಡು, ವೆಸ್ಟ್ ಬೆಂಗಾಲ್. ಅದನ್ನು ಬಿಟ್ಟು ಅವರು 3 ದಿವಸ ಇಲ್ಲಿ ಪ್ರಚಾರಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಮತ್ತದು ಬಿಲ್ಲು ಸೋಲಾಗ್ತದೆ ಅಂತ ಗೊತ್ತಿತ್ತು. ಸೋಲಾಗ್ತದೆ, ಇದನ್ನು ಕಾಂಗ್ರೆಸ್ಸು ಅವರು ಮಿತ್ರ ಪಕ್ಷ ಮೇಲೆ ಹಾಕ್ಬೇಕಂದ್ರೆ ಮುಂಚೆ ಹೌದು ಪ್ಲಾನ್. ಕಾರಣ ಅಂದರೆ ಒಳಗಡೆ ಬಿಲ್ ಬಿದ್ದು 5 ನಿಮಿಷದಲ್ಲಿ ಹೊರಗಡೆ ಮಹಿಳಾ ಸಂಸದರು ಪ್ಲೇ ಕಾರ್ಡ್ ಯೂಸ್ ಮಾಡ್ತಾರೆ. ಅಂದರೆ ಮೊದಲೇ ಗೊತ್ತಿತ್ತ ಇವ್ರಿಗೆ. ಸುಮಾರು 30-40 ಮಹಿಳಾ ಸಂಸದರು ಕಾಂಗ್ರೆಸ್ ವಿರೋಧಿ ಅಂತ ಮೊದಲೇ, ಅಂದರೆ ಮುಂಚೆನೇ ಪ್ರಿಂಟ್ ಮಾಡಿದ್ದಾರೆ ಅವರು. ಪ್ರಚಾರಕ್ಕೋಸ್ಕರ ಅಷ್ಟೇ ಇದು. ಮತ್ತು ಬಿಜೆಪಿಯವರು ಕೂಡ ಗೊತ್ತಿತ್ತು ಇದು ಸೋಲಾಗ್ತಿದ್ದಂತ. ಸೊ ಅದನ್ನು ಕಾಂಗ್ರೆಸ್ ಮೇಲೆ ಆಗಬೇಕು. ಸಾಧ್ಯದಷ್ಟು ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಮಹಿಳಾ ಮತಗಳನ್ನು ಸೆಳೀಲಿಕ್ಕೆ ಇದೊಂದು ಪ್ಲಾನ್ ಅಂತ ನನ್ನ ಊಹೆ. ಅನ್ಯಾಯ ಆಗ್ತಿದ್ರೆ ಅನ್ಯಾಯ ಆಗ್ತದೆ, ಅದಕ್ಕಾಗಿ ವಿರೋಧ ಮಾಡಿದ್ದಾರೆ ಎಲ್ಲರೂ. ಬೇರೆ ಎಲ್ಲ ರಾಜ್ಯದವರು ವಿರೋಧ ಮಾಡಿದ್ದಾರೆ. ಸೊ ಅದು ಖಂಡಿತವಾಗಿ ನಮ್ಗೆ ಅನ್ಯಾಯ ಆಗಿದೆ, ಅದು ಆಗಬಾರ್ದು. ಹಿಂದಿನವರು ಕೂಡ ಪ್ರೊಟೆಕ್ಟ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಅವರ ಅವಧಿಯಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮೋದಿಜಿ ಅವರು ಕೂಡ ಅದನ್ನೇ ಮುಂದುವರಿಸಬೇಕಷ್ಟೆ. ಇದನ್ನ ಬೇರೆ ರೀತಿ ಬಿಂಬಿಸಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡುವಂತದ್ದು ಏನಾಗಲ್ಲ. ಹತ್ಯೆ ಮಾಡಿದೆ ಅಂತ ಪ್ರಧಾನಿ ಮೋದಿ ನೀವು ನ್ಯಾಷನಲ್ ಮೇನ್ ಚಾನಲ್ ಬಿಟ್ಬಿಡಿ, ಯೂಟ್ಯೂಬ್ 1000 ತೆಗೆದ್ರೆ 1000 ಜನ ಏನತ್ತ ಈಗ ನಾ ಹೇಳಿದ ವಿಷಯಗಳನ್ನ ತೋರಿಸ್ತಾರೆ. 1000 ಜನ ಅವ್ರು ಸುಮಾರು ಒಂದು 10-20 ಕೋಟಿ 30 ಕೋಟಿ ಜನ ನೋಡಿರ್ಬೋದು. ಅಷ್ಟು ಸಾಕು. ನಮಗೆ ಸಂದೇಶ ಹೋಗಿದೆ. ಮೋದಿ ಅವರು ಏನೋ ಭಾಷಣ ಮಾಡಿದ್ರು ಕೂಡ ನಿಜವಾದ ಸಂದೇಶವನ್ನ ಯೂಟ್ಯೂಬರು ಮುಟ್ಟಿಸುವಂತ ಪ್ರಯತ್ನ ಮಾಡಿದ್ದಾರೆ. ಯಾವ್ದ್ರೆ ರಿಕ್ವೆಸ್ಟ್ ಮಾಡಿದ್ವಿ, ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದು ನೋಟಿಸ್ ಕೊಟ್ಟು ವರಿಷ್ಠರ ಅನುಮತಿ ಪಡೆದು ಮತ್ತೆ ವಾಪಸ್ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರು ಭೇಟಿ ಆದ್ರೆ ಒಂದು ಹೊಸ ಹಲ್ಚಲ್ ಸೃಷ್ಟಿ ಆಗಿಬಿಡುತ್ತೆ ಸರ್. ಇಲ್ಲ, ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ ಹೋಗಿದ್ದು ಅಷ್ಟೇ. ಹೋದಾಗ ಸ್ವಾಭಾವಿಕವಾಗಿ ಚರ್ಚೆ ಆಗೇ ಆಗ್ತದೆ, ಆಗುಲ್ಲ ಅಂತಿಲ್ಲ. ರಾಜಕಾರಣ ಚರ್ಚೆ ಇದ್ದೇ ಇರ್ತದೆ. ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಅದು ಹೈಕಮಾಂಡ್ದಲ್ಲಿದೆ, ಯಾರ ಕೈಯಲ್ಲಿ ಇಲ್ಲ. ಅವ್ರು ಯಾವಾಗ ಹೇಳ್ತಾರೋ ಅವಾಗ ಮಾಡ್ತಾರೆ. ಸರ್, ಈಗ ಬೆಳಗಾವಿ ಸೇರಿದಂತೆ ಜಿಲ್ಲೆಯಾದ್ಯಂತ ನೀರಿನ ಸಮಸ್ಯೆ ಬಗ್ಗೆ ಮಹಾರಾಷ್ಟ್ರದಿಂದ ಇದೆ. ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ. ಇಲ್ಲಿವರೆಗೆ ಅಂಥ ಮೇಜರ್ ಸಮಸ್ಯೆ ಏನಿಲ್ಲ. ಆದರೆ ಅದನ್ನು DC ಅವರು, CO ಅವರು ಈಗಾಗಲೇ ಅಧಿಕಾರ ಕೊಟ್ಟಿದ್ದೀವಿ. ನಾವು ಕೂಡ ಮುಂದಿನ ವಾರ ಇನ್ನೊಂದು ಸಭೆ ಮಾಡ್ತೀವಿ. ಸೊ ಅದರ ತಕ್ಷಣ ಅದನ್ನ ಅಟೆಂಡ್ ಮಾಡ್ತೀವಿ. ಮಹಾರಾಷ್ಟ್ರದಿಂದ ನೀರು ಬಿಡಿಸುವಂತ ಪ್ರಯತ್ನ ಮಾಡ್ತೀವಿ. ಅದು ಬಹುಶಃ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಗೊತ್ತಿಲ್ಲ, ಪ್ರಯತ್ನ ಅಂತ ಮಾಡ್ತೀವಿ. ಆಲ್ರೆಡಿ ಬಿಟ್ಟಿದ್ದೀವಿ. ನಾಳೆ 22ರಿಂದ ಬಿಡ್ತಾ ಇದ್ದೀವಿ. ನಾಳೆ ಅಥವಾ ನಾಡ್ದು. ಯಾಕಂದರೆ ಅಲ್ಲಿ ಘಟಪ್ರಭಾದಲ್ಲಿ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದ್ರು, ಹೀಗಾಗಿ ಲೇಟ್ ಆಗಿದೆ. 2 ದಿವಸದಲ್ಲಿ ಅದನ್ನು ಕೂಡ ಲೆಫ್ಟ್ ಬ್ಯಾಂಕ್ ಬಿಡ್ತೀವಿ. ಯಾವ್ದು ಆಗಿದೆ ಅಂತ ಕೇಳಿದ್ರೆ ಗೊತ್ತದ ಬಗ್ಗೆ ಮಾಹಿತಿ ಇಲ್ಲ, ನೋಡೋಣ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.